ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದು ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಸಿದ್ದರಾಮಯ್ಯನವರು ಮಧ್ಯರಾತ್ರಿ 1:30ಕ್ಕೆ ಸರಿಯಾಗಿ ಇದೇ ಹೇಳ್ತಾ ಇದ್ರೇನು ಪಾಪ. ಯುದ್ಧ ಬೇಡ ಅಂತ ಹೇಳಿದ್ರು ಕೂಡ ಹೇಳ್ದೆ ಕೇಳ್ದೆ ರಾತ್ರೋರಾತ್ರಿ ಪಾಕ್ ಮೇಲೆ ದಾಳಿ ಮಾಡಿದಾಗ ಸಿದ್ದರಾಮಯ್ಯನವರಿಗೆ ಅದು ಹೆಂಗಾಗಿರ್ಬೇಡ? ಕೆಲವೊಂದ್ಸಲ ಹಿಂಗೆ ಆಗತ್ತೆ. ಎಲ್ಲರ ಎದುರಲ್ಲಿ ದುಃಖ ಪಡೋ ಹಾಗಿಲ್ಲ, ಖುಷಿಯಾಗಿರೋದಕ್ಕೂ ಸಾಧ್ಯ ಆಗೋದಿಲ್ಲ, ನಗ್ಬೇಕಾ ಅಳ್ಬೇಕಾ ಅಂತಾನೆ ಗೊತ್ತಾಗೋದಿಲ್ಲ. ಅದರ ಮಧ್ಯೆ ಭಾರತೀಯ ಸೇನೆ ಬೇರೆ ಆ ಆಪರೇಷನ್ಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಾಗ ಕೆಲವರಿಗೆ ರಾತ್ರೋರಾತ್ರಿ ಪೈಲ್ಸ್ ಶುರುವಾಗಿ ಇನ್ನೂ ನಾವು ಬದಲಾಗದೇ ಇದ್ರೆ ಕಷ್ಟ ಅಂತ ಸಿಂಧೂರವನ್ನು ಹಣೆಗೆ ಇಟ್ಕೊಂಡು ಬಂದು ಪ್ರೆಸ್ ಮೀಟ್ ಬೇರೆ ಮಾಡ್ತಾರೆ. ನಮ್ಮ ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ. ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವೇನ ಇದು ಸಿದ್ದರಾಮಯ್ಯನವರೇ? ಕುಂಕುಮ ಕೇಸರಿ ಶಾಲು ಕಂಡ್ರೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾ ಇದ್ದವರು ಈಗ ನೋಡಿದ್ರೆ ಹಣೆಗೆ ಇಷ್ಟು ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಬಂದಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಆರ್ಮಿ. ಇಷ್ಟು ದಿನ ಯಾರಿಂದಲೂ ಆಗದೇ ಇದ್ದಿದ್ದನ್ನ ನೀವು ಮಾಡಿ ತೋರಿಸ್ಬಿಟ್ರಿ. ರಾತ್ರಿ 2 ಗಂಟೆ ಸುಮಾರಿಗೆ ಆಕಾಶದಲ್ಲಿ, ಪಾಕಿಸ್ತಾನದ ಆಕಾಶದಲ್ಲಿ ಫಸ್ಟ್ ಟೈಮ್ ಸೂರ್ಯ ಉದಯಿಸ್ಬಿಟ್ಟಿದ. ಆ ಸಿಂಧೂರದ ಬಣ್ಣದ ಸೂರ್ಯನ ಪ್ರಭೆಗೆ ಹುಳ ಹುಪ್ಪಟೆಗಳೆಲ್ಲ ಚಟಾಪಟ ಚಟಾಪಟ ಅಂತ ಉರಿದು ಹೋಗ್ಬಿಟ್ಟು. ಪಾಕಿಸ್ತಾನದಲ್ಲಿ ಹುಳುಗಳು ಸತ್ತು ಬಿದ್ದರೆ ಕರ್ನಾಟಕದಲ್ಲಿರುವಂಥ ಮಿನಿ ಪಾಕಿಸ್ತಾನದ ಪ್ರಜೆಗಳಿಗೆ ತಡ್ಕೊಳ್ಳೋಕ್ಕೇನೇ ಆಗ್ತಾ ಇಲ್ಲ. ರಾತ್ರೋರಾತ್ರಿ ಬೇಜಾರಲ್ಲಿ ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಶಾಂತಿ ಅಂತ ಟ್ವೀಟ್ ಮಾಡ್ತಾರೆ. ಎಂಥ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ, ಎಂಥವರ ಕೈಗೆ ಈ ರಾಜ್ಯವನ್ನು ಕೊಟ್ಟಿದ್ದೇವೆ? ನಮ್ಮ ತಲೆ ನಾವೇ ಚಚ್ಕೋಬೇಕು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಬಹುದು, ರೋಡಲ್ಲಿ ಪಾಕಿಸ್ತಾನದ ಫ್ಲಾಗ್ ಹಾಕಿದ್ರೆ ಅರೆಸ್ಟ್ ಮಾಡ್ತಾರೆ. ಅದೇ ಪಾಕಿಸ್ತಾನದ ಬಾವುಟವನ್ನ ಮರಿಖರ್ಗೆ ಅವರ ಬುರ್ಕಾದಾರಿಗಳು ಸೇಫ್ ಮಾಡಿದ್ರೆ ಏನೂ ಇಲ್ಲ. ಭಟ್ಕಳದಲ್ಲಿರುವಂತಹ ಅಕ್ರಮ ಪಾಕಿಸ್ತಾನಿಗಳನ್ನ ಗಡಿಪಾರು ಮಾಡೋಕೆ ತಯಾರಿಲ್ಲದಂತ ಹೇಳಿ ಸರ್ಕಾರ, ಇನ್ನೊಂದು ಕಡೆ ಈ ರಾಜ್ಯದ ಗೃಹ ಸಚಿವರ ಟೇಬಲ್ ಗುದ್ದಿ ಮಂಗಳೂರಿನ ಬ್ಯಾರಿಗಳು ವಾರ್ನಿಂಗ್ ಕೊಟ್ಟು ಬರ್ತಾರೆ. ಆದರೂ ಅವ್ರ ಮೇಲೆ ಯಾವುದೇ ಕ್ರಮ ಆಗೋದಿಲ್ಲ. ಇಂಥ ಪಕ್ಷಕ್ಕೆ ಇವತ್ತು ಬೇಜಾರಾಗದೆ ಇರ್ತದೆಯೇ? ಖಂಡಿತ ನೋವಾಗಿರುತ್ತೆ, ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟೇ. ಅದೇ ಬೇಜಾರಲ್ಲಿ ಇಂಥ ಟ್ವೀಟ್ ಮಾಡಿದ್ದು, ಗಾಂಧಿ ಹೇಳಿದ ಒಂದು ವಾಕ್ಯ ಅವರ ಫೋಟೋದ ಜೊತೆಗೆ ಹಾಕ್ತಾರೆ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಾಂತಿ ಅನ್ನೋದಾಗಿ. ಯೋಚನೆ ಮಾಡಿ, ಕೇಂದ್ರದಲ್ಲಿರುವಂಥ ಖರ್ಗೆ, ಜೈರಾಮ್ ರಮೇಶ್ ಎಲ್ಲರೂ ಕೂಡ ಸೇನಾ ಕಾರ್ಯಾಚರಣೆಯನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅಸಾದುದ್ದೀನ್ ಓವೈಸಿ ಅಂತ ಕಟ್ಟರ್ ಮುಸಲ್ಮಾನರು ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಅಂತ ಹೇಳ್ತಾರೆ. ಇಡೀ ದೇಶವೇ 26 ಅಮಾಯಕ ಭಾರತೀಯ ನಾಗರಿಕರ ಹತ್ಯೆಯ ಪ್ರತಿಕಾರಕ್ಕೆ ಹಾತೊರೆಯುತ್ತಾ ಇದೆ. ಈ ಮಧ್ಯ ಸಿಎಂ ಸಾಹೇಬ್ರಿಗೆ ಪಾಕಿಸ್ತಾನದ ಮೇಲೆ ಸಾಫ್ಟ್ ಕಾರ್ನರ್, ರಮ್ಯಾ ಮೇಡಮ್ಗೆ ಸ್ವರ್ಗವಾಗಿ ಕಾಣುವ ಪಾಕಿಸ್ತಾನ, ಇವರೆಲ್ಲ ಏನ್ ಮೆಸೇಜ್ ಕೊಡಕ್ಕೆ ಹೊರಟಿದ್ದಾರೆ? ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ ಅಂತ ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕಷ್ಟೇ. ಐ ಆಮ್ ನಾಟ್ ಫಾರ್ ವೈಲೆನ್ಸ್ ಬಿಕಾಸ್ ಯಾರು ಉದ್ಧಾರ ಆಗಲ್ಲ ಇದರಿಂದ. ಸೊ ಐ ಡೋಂಟ್ ಥಿಂಕ್ ದಟ್ ಗೋಯಿಂಗ್ ಟು ವಾರ್ ಇಸ್ ದಿ ಆನ್ಸರ್. ಪಾಕಿಸ್ತಾನದ ಮಾಧ್ಯಮ ಇವರನ್ನ ಹೀರೋ ಆಗಿ ನೋಡ್ತಾರಂದ್ರೆ ಲೆಕ್ಕ ಹಾಕಿ, ಇವರು ಭಾರತಕ್ಕೆ ಹೀರೋನ ಅಥವಾ ವಿಲನ್ ಅಂತ. ಇಂಥ ಮಾತುಗಳು ಭಾರತೀಯ ಸೇನೆಯ ಮನೋಬಲವನ್ನ ಕುಗ್ಗಿಸೋ ಪ್ರಯತ್ನ ಅಲ್ವಾ? ಅದ್ಯಾವುದೋ ಉಗ್ರ ಸಂತತಿ ಹಮಾಸ್ ಮೇಲೆ ದಾಳಿ ಆದ್ರೆ ರಸ್ತೆಗಿಳಿದು ಖಂಡಿಸ್ತಾರ ಅಂದ್ರೆ ಹಮಾಸ್ ರಕ್ಕಸರ ಸಂಬಂಧಿಕರ ಸಾವಿಗೆ ಮರುಗದೆ ಇರ್ತಾರ ಇಲ್ಲಿ? ಈ ದರಿದ್ರಗಳ ಶಾಂತಿ ಅನ್ನೋ ಅಸ್ತ್ರದಿಂದ ಭಾರತದ ವಿಭಜನೆಯನ್ನ ತಡೆಯಕ್ಕಾಗಲಿಲ್ಲ. ಇವುಗಳ ಶಾಂತಿ ಎಂಬ ಷಂಡತನಕ್ಕೆ 26 ಲಕ್ಷ ಜೀವಗಳು 1947ರಲ್ಲಿ ಬಲಿಯಾಗಿದ್ದಾವೆ. ಮುಂಬೈ ದಾಳಿಯಲ್ಲಿ 300 ಅಮಾಯಕ ಜೀವಗಳು ಅನ್ಯಾಯವಾಗಿ ಹೋಯ್ತಲ್ವಾ?
ಆಗ ಇವುಗಳ ಶಾಂತಿ ಅನ್ನೋ ಅಸ್ತ್ರ ಹೊರ ಬರಲೇ ಇಲ್ಲ. 1947ರಿಂದ 2014ರವರೆಗೆ 12,000 ಭಯೋತ್ಪಾದನಾ ದಾಳಿಗಳು, 23,000 ಜೀವ ಬಲಿ, 42,000ಕ್ಕೂ ಅಧಿಕ ಜನರ ಶಾಶ್ವತ ಅಂಗವೈಕಲ್ಯಕ್ಕೆ ಕಾರಣವಾದಂಥ ಇಸ್ಲಾಮಿಕ್ ಭಯೋತ್ಪಾದನೆ ನಡೆದಿದ್ದು ಶಾಂತಿ ಶಾಂತಿ ಅಂತ ಚಡಪಡಿಸ್ತಾ ಇದ್ದಂಥ ಷಂಡರ ಕಾಲದಲ್ಲೇ. ಆರ್ಟಿಕಲ್ 370ಯನ್ನು ರದ್ದುಪಡಿಸಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಸಶಸ್ತ್ರ ಪಡೆಗಳಿಗಿದ್ದ ಅಧಿಕಾರವನ್ನ ಹಿಂಪಡೆದು ಅಲ್ಲಿ ಚುನಾವಣೆ ನಡೆಸಿ ಸರ್ಕಾರ ರಚನೆ ಮಾಡಬೇಕು ಅಂತ ಬೀದಿ ರಂಪಟ ಮಾಡಿದ್ದು ಯಾವ ಉದ್ದೇಶಕ್ಕೆ? ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಸಂತತಿ ಬೆಳೆಸೋದಕ್ಕೆ. ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ಅವತ್ತು ಅಮಾಯಕರ ಸಾವಿಗೆ ಕಾರಣ ಭಾರತದ ಇಂಟೆಲಿಜೆನ್ಸ್ ಅಲ್ಲ, ಚುನಾವಣೆ ನಡೆಸಲೇಬೇಕು ಅಂತ ಬೀದಿಗಿಳಿದ್ರಲ್ವಾ ನಿಮ್ಮ ಪಕ್ಷದವರೇ ಅದಕ್ಕೆ ನೇರ ಹೊಣೆ. ಭಾರತಕ್ಕೆ ನಿಜವಾದ ಶತ್ರು ಪಾಕಿಸ್ತಾನ ಅಲ್ಲ. ಒಂದು ವೇಳೆ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅವರನ್ನು ಮುಗಿಸಿದ್ರೆ ನಮ್ಮೊಳಗೆ ಇರುವಂಥ ಪಾಕ್ ಪ್ರೇಮಿಗಳು ಹಾಗೂ ಮಿನಿ ಪಾಕಿಸ್ತಾನ ಭಾರತದ ವಿರುದ್ಧವೇ ಹೋರಾಡಬಹುದು. ಅಂಥ ಕಿತ್ತೋದ ರಾಜಕಾರಣಿಗಳು ಭಾರತದಲ್ಲಿ ಇದ್ದಾರೆ. ಇದೇ ಫಸ್ಟ್ ಟೈಮ್ ಭಾರತೀಯ ಸೇನೆ 500 ಕಿಲೋಮೀಟರ್ ದೂರದ ಪಾಕಿಸ್ತಾನದ ಪಂಜಾಬಿನೊಳಗೆ ನುಗ್ಗಿ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ಭಾರತೀಯ ಸೇನೆ ಕಳ್ಳರಂತೆ ಕದ್ದು ಮುಚ್ಚಿ ಹೊಡೆದಿಲ್ಲ, ಅಮಾಯಕರ ಮೇಲೂ ದಾಳಿ ಮಾಡಿಲ್ಲ, ಧೈರ್ಯವಾಗಿ ಹೇಳಿ ಹೊಡೆದಿದ್ದಾರೆ. ನಾವು ನಮ್ಮ ಅಮಾಯಕರ ಸಾವಿಗೆ ನ್ಯಾಯ ದೊರಕಿಸಿಕೊಡೋದಕ್ಕೆ ಬರ್ತಾ ಇದ್ದೇವೆ, ರೆಡಿಯಾಗಿ ಅಂತ ಶತ್ರು ಪಾಕಿಸ್ತಾನಕ್ಕೆ ರಣವೀಳ್ಯ ಕೊಟ್ಟು ಅವರ ಅಡಗುದಾಣಗಳಿಗೆ ನುಗ್ಗಿ ಹೊಡೆದಿದ್ದಾರೆ. ಇಡೀ ಜಗತ್ತೇ ಭಾರತದ ಈ ದಾಳಿಯನ್ನ ನ್ಯಾಯಯುತ ಅಂತ ಸಮರ್ಥಿಸಿದೆ. ಆದರೆ ಈ ಕರ್ನಾಟಕದ ಕಾಂಗ್ರೆಸ್ನ ತಲೆಹಿಡುಕರಿಗೆ ಸಮಸ್ಯೆ ಇದರಿಂದ ತುಂಬಾ ನೋವಾದಂಗಿದೆ. ಪಾಕಿಸ್ತಾನ ನಮ್ಮ ಶತ್ರುವಲ್ಲ ಅಂತ ರಾಜಾರೋಷವಾಗಿ ಹೇಳುವವರಿಗೆ ನೋವಾಗದೆ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ, ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಮಿತ್ರ ರಾಷ್ಟ್ರನ ಮಿತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿ. ಕರ್ನಾಟಕ ಕಾಂಗ್ರೆಸ್ನ ಫೇಸ್ಬುಕ್ ಹ್ಯಾಂಡಲ್ ಮಾಡುವ ಅಯೋಗ್ಯ ಪೋಸ್ಟ್ ಹಾಕಿದ ಅರ್ಧ ಗಂಟೆಯಲ್ಲಿ ಹೆದರಿ ಡಿಲೀಟ್ ಮಾಡ್ತಾನೆ. ಇದು ಭಾರತೀಯರ ತಾಕತ್ತು. ಇದನ್ನ ನಾವು ಮಾತಾಡದೇ ಇದ್ರೆ ನಾಳೆ ದಿನ ಇದೇ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಸತ್ತ ಉಗ್ರರಿಗೆ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿ ಅವರಿಗೂ 25 ಲಕ್ಷ ಘೋಷಣೆ ಕೊಟ್ಟರು ಅಚ್ಚರಿ ಇಲ್ಲ. ಅಂಥ ಕಿತ್ತೋದವರೇ ಇಲ್ಲಿರೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.